ಹಾಯ್ ಫ್ರೆಂಡ್ಸ್, ಇದು ಥರ್ಡ್ ಬ್ಲಾಗ್. ಚಿನ್ನಿನ ಕರ್ಕೊಂಡು ನಮ್ಮ ಅಣ್ಣ ಗುಂಡ ವಾಕಿಂಗ್ ಹೋಗಿದ್ರು. ಬಂದು ನಾವು ಇವ್ನಿಗೆ ನೋಡ್ರಿ ಇಡ್ಲಿ ಕೊಡಲ್ಲ ಅಂತ ಅಂದ್ರೆ ನಾ ಹಿಂಗೆ ಇಡ್ಲಿ ಬೇಕು, ಸಾಂಬಾರು ಬೇಕು, ಚಟ್ನಿ ಬೇಡ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಎಲ್ಲರೂ ಕುತ್ಕೊಂಡು ನಾಷ್ಟ ಮಾಡಿದ್ವಿ. ಟಿಫನ್ನಾಗಿಂದ ಇವನು ಫೋನ್ ಕೇಳಿದ. ಫೋನ್ ಬೇಡ ಅಂತ ಅನ್ನೋದಕ್ಕೋಸ್ಕರ ಸೈಕಲ್ ಮ್ಯಾಗ ಕರ್ಕೊಂಡು ಹೋಗ್ತಾನೆ ಬಾ ಅಂತ ಕರ್ಕೊಂಡು ಹೋದ ನಮ್ಮಣ್ಣ. ಒಂದು ರೌಂಡ್ ತಿರ್ಗಾಕತ್ತಿದ್ರು. ನಮ್ಮ ಚಿನ್ನಿ ಇವ್ರು ನೋಡಿ ನಾನು ಹೋಗ್ತಾನೆ ಅಂತ ಅನ್ನಕತ್ತ. ಹೋಗಿ ಬಂದ ಮ್ಯಾಗ ಇವ್ನ ಜಗಳ ನೋಡ್ರಿ ಹೆಂಗೆ ಮಾಡಕತ್ತಾನ, ಜಗಳ ಗಂಟ. ಸೈಕಲ್ ಆಡಿ ಬಂದು ಜಳಕಕ್ಕೆ ಹೋಗು ಅಂದ್ರೆ ಹೋಗಾಕತ್ತಿಲ್ಲ ನೋಡ್ರಿ. ಇವ್ನು ಕುತ್ಕೊಂಡು ಒಲ್ಲೆ ಅನ್ನಕತ್ತಾನ, ಸೋಗು ಮಾಡಾಕತ್ತಾನ ಚೀಲದ ಮ್ಯಾಗ ಕುತ್ಕೊಂಡು. ಹೀಗೆ ಹೋಳಿಗೆ ಅಂದರೆ ಇಷ್ಟ. ಇವತ್ತು ಹಬ್ಬಕ್ಕೆ ಹೋಳಿಗೆ ಮಾಡಿದ್ವಿ, ಅವನಿಗೂ ತಿನ್ನಿಸಿದ್ವಿ. ಮತ್ತು ಐಸ್ ಕ್ರೀಮ್ ತಂದಿದ್ರು, ಐಸ್ ಕ್ರೀಮು ತಿನ್ನಿಸಿದ್ವಿ. ಅಪರೂಪಕ್ಕೆ ಒಂದೊಂದು ಟೈಮ್ ಅಷ್ಟೇ ತರ್ತೀವಿ, ಕೊಟ್ಟರೆ ಏನಾಗಲ್ಲ. ಈವ್ನಿಂಗ್ ಟೈಮಲ್ಲಿ ಚಂದಪ್ಪನ ನೋಡಿ ಹಿರಿಯರಿಗೆ ಕಾಲು ಬಿದ್ವಿ. ಹಿರಿಯರಿಗೆ ಕಾಲು ಬಿದ್ದ ಮ್ಯಾಗ ಮ್ಯಾಗಿ ಮಾಡಿದ್ವಿ. ಮ್ಯಾಗಿ ಮಾಡಿಕೊಂಡು ಎಲ್ಲರೂ ತಿಂದ್ವಿ. ನನಗೆ ಚಿಕ್ಕ ಹುಡ್ರು ಅಂದ್ರೆ ಭಾಳ ಇಷ್ಟ. ಅವ್ರ ಜೊತೆ ಬೇಗ ಅಡ್ಜಸ್ಟ್ ಆಗ್ತಾನೆ. ಅವರು ಒಂದು ವೇಳೆ ಹೊಡಿದ್ರೂ ಇವನು ಅವ್ರಿಗೆ ಬಾಯಿ ಹಾಕೋದಿಲ್ಲ, ಅಷ್ಟು ಜಾಣ ಅದಾನ ನಮ್ಮ ಚಿನ್ನಿ. ನುಗ್ಗೆಕಾಯಿ ಪಲ್ಯ ಮಾಡಿದ್ವಿ. ಅದ್ರ ರೆಸಿಪಿ ಹೇಳ್ತೀನಿ ಕ್ವಿಕ್ಕಾಗಿ. ಫಸ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವು ಹಾಕಿ, ಉಳ್ಳಾಗಡ್ಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ರಿ. ಆಮೇಲೆ ಸ್ವಲ್ಪ ಅರಶಿನ ಹಾಕಿ, ಖಾರ ಹಾಕಿ, ಸ್ವಲ್ಪ ಸಾಂಬಾರು ಮಸಾಲ, ಆಮೇಲೆ ಬೇಯಿಸಿಂದ ಗುರಳ್ ಪುಡಿ ಹಾಕಬೇಕು. ಗುರಳ್ ಪುಡಿ ಹಾಕಿದ ಮೇಲೆ ಒಂದು ವಿಸಿಲ್ ಮಾಡ್ಕೊಂಡು ಇಟ್ಕೊಂಡಿದ್ವಿ, ನಾವು ಬೇಯಿಸಿಟ್ಕೊಂಡಿದ್ವಿ. ನುಗ್ಗೆಕಾಯಿ ಹಾಕಿದ್ವಿ. ನುಗ್ಗೆಕಾಯಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ರಿ. ಅದು ಖಾರ ಉಪ್ಪು ಎಲ್ಲ ಹತ್ಕೋಬೇಕು. ಅದಾಗಿ ಮ್ಯಾಗ ಆಫ್ ಮಾಡಿರಿ, ರೆಡಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ.